ಒಂದೇ ಸಮ 26 ರೂಪೀಸ್ ಜಾಸ್ತಿ ಆಗಿದೆ. ನಾಟ್ ಫೇರ್. ಹಾಂ, ಮೊದಲು ನ್ಯಾಷನಲ್ ಕಾಲೇಜಿಂದ ದಾಸರಳ್ಳಿ 40 ರೂಪೀಸ್ ಆಗ್ತಾಯಿತ್ತು, ಇವಾಗ 66 ರೂಪೀಸ್ ಆಗ್ತಾಯಿತ್ತು. ಆಲ್ ಆಫ್ ಎ ಸಡನ್ ಈ ಥರ ರೇಸ್ ಆಗಿದೆ. ಒಂದು ಇಂಟಿಮೇಷನ್ ಇಲ್ಲ, ಏನು ಪ್ಲ್ಯಾನ್ ಇಲ್ಲ. ಥ್ಯಾಂಕ್ ಯು ಸರ್. ಇದು ಮೆಟ್ರೋ ಪ್ರೈಸ್ ಹೈಕ್ ಆಗಿದೆ, ಏನು ಹೇಳ್ತೀರಾ ಸರ್? ಮೆಟ್ರೋ ಪ್ರೈಸ್ ಹೈಕ್ ಆಗಿರೋದು ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ಜಾಸ್ತಿ ಕೊಡ್ತಿದ್ವಿ, ಮುಂಚೆ ಕಡಿಮೆ ಕೊಡ್ತಿದ್ವಿ, ಈಗ ಜಾಸ್ತಿ ಮಾಡೋರು ಅಷ್ಟು ಗೊತ್ತಿಲ್ಲ, ಏನಿಗೆ ಬರೋದಿಲ್ಲ. ಏನು ತೊಂದರೆ ಇಲ್ವಾ? ಫ್ರೆಶರ್ಸ್ ಅದರೊಳಗೆ ಬರೋದು ಈಗ ಬಂದೆ ಬೆಂಗಳೂರಿಗೆ. ಬರ್ಡನ್ ಅನ್ಸಲ್ವಾ? ಇರೋದೇ ಪಗಾರ ನಮ್ಮದು 15,000 ಮಟ್ಟ ಇರ್ತದೆ. ಅದ್ರಾಗ ಇಲ್ಲೇ ನಾವು 3,000 ಸಾವಿರ ರೂಪಾಯಿನ ಡೈಲಿ ಹೋಗೋದು ದಾಸರಳ್ಳಿಯಿಂದ ಜಯನಗರ ಮಟ್ಟ. ಇಲ್ಲೇ 4,000 ಸಾವಿರ ರೂಪಾಯಿ ಕೊಡ್ತೀವಿ ಬರ್ತೀವಿ. ಇಲ್ಲೇ ಅರ್ಧ ನಮ್ಮ ರೆಂಟ್ 700 ಸಾವಿರ ರೂಪಾಯಿ ಹೋಗ್ಬಿಡ್ತದೆ, ಉಳಿಯೋದಿಲ್ಲ. ರೇಟ್ ಜಾಸ್ತಿ ಆಗಿದೆಲ್ಲ ಮೇಡಮ್, ಏನು ಹೇಳ್ತೀರಾ? ತುಂಬ ಜಾಸ್ತಿನೇ ಮಾಡಿದ್ದಾರೆ ಸರ್. ಹಿಂಗೆ ಇಷ್ಟು ದಿಢೀರಂತ ಹಿಂಗೆ ಮಾಡಿದಾರಲ್ಲ, ಕಾರಣ ಏನು ಅಂತ ಗೊತ್ತಾಗಲಿಲ್ಲ. ಆದರೆ 2017ರಿಂದನೂ ನಾವು ಮೆಟ್ರೋನಲ್ಲೇ ಓಡಾಡ್ತಾ ಇದ್ದೀವಿ. 2017ರಿಂದ ಓಡಾಡ್ತಾ ಇದ್ರೂ ದಿಢೀರಂತ ಯಾಕೆ ಜಾಸ್ತಿ ಮಾಡಿದ್ರು ಅನ್ನೋದು ನಮಗೂ ಅರ್ಥ ಆಗ್ತಾಯಿಲ್ಲ. ಆದರೆ ಜನಗಳ ಪರಿಸ್ಥಿತಿನ ಅವರು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಇವರು ಯಾಕೆ ಮಾಡಿದ್ರು ಕಾರಣನೇ ಗೊತ್ತಿಲ್ಲ ನಮಗೆ. ಜನಗಳಿಗೆ ಕಾರಣ ಕೊಡ್ದೇ ಇವರು ಜಾಸ್ತಿ ಮಾಡಿದ್ದಾರೆ. ಇದಕ್ಕೆ ಏನು ಹೇಳಬೇಕು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಆದರೆ ದಿಢೀರಿಂದ 1% ಎಷ್ಟಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಎಷ್ಟು ಪರ್ಸೆಂಟ್ ಮಾಡಿದ್ದಾರೆ ಅಂತಲೂ ನಮಗೆ ಗೊತ್ತಿಲ್ಲ ಸರ್. ಅದು ಹೀಗಾಗಿದೆ, ಜನಗಳಿಗೆ ಎಷ್ಟು ತೊಂದರೆ ಆಗಿದೆ ಅಂತ. ಆದರೆ ಇಲ್ಲಿ ಬಸ್ಗಳಿಂದ ಹೋಗಬೇಕು ಅಂತ ಅಂದಾಗ ಬಸ್ಗಳು ತುಂಬಾ ರಶ್ ಇರುತ್ತೆ, ಮೆಟ್ರೋನು ತುಂಬ ರಶ್ ಇರುತ್ತೆ. ಆದರೆ ಒಂದು ಸ್ಟಾಪ್ ಇಳಿಯೋರ್ಗೂ ಲಾಂಗ್ ರೂಟ್ ಹೋಗೋರ್ಗು ಅಷ್ಟೇ ಇರುತ್ತೆ. ಲಾಂಗ್ ರೂಟ್ ಹೋದಾಗೂ ಇದುವರೆಗೂ ನಡ್ಕೊಂಡು ಹೋಗೋರ್ಗಿಂತ ಹೆಚ್ಚಾಗಿ ಹೋದ್ರೂ ಕೂಡ ಅದರಲ್ಲಿ ನಾವು ನಿಂತ್ಕೊಂಡೇ ಹೋಗಬೇಕು. ಎಲ್ರಿಗೂ ಸೀಟ್ ಇರೋದಿಲ್ಲ. ಆದರೆ ಬಸ್ಸಲ್ಲಿ ಹೇಗೆ ಪರಿಸ್ಥಿತಿ ಇದೆಯೋ ಅದೇ ರೀತಿ ಟ್ರೈನಲ್ಲೂ ಇದೆ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್.